ಡಾಕ್ಟರ್, ಇವತ್ತಿನ ನಮ್ಮ ಆರೋಗ್ಯ ಸಮಸ್ಯೆ ಅಂತಂದ್ರೆ ಅದು ಥೈರಾಯ್ಡ್. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ ಅಂತಾನೆ ಹೇಳಬಹುದು. ಅಂಡ್ ಥೈರಾಯ್ಡ್ ಅಂದ ತಕ್ಷಣ ಎಲ್ರಿಗೂ ಕೂಡ ತಟ್ಟಂತ ನೆನಪಿಗೆ ಬರೋದು ಅಂದ್ರೆ ಗಂಟ್ಲಲ್ಲಿ ದಪ್ಪ ಗುಳ್ಳೆ ಬಂದ್ಬಿಡುತ್ತೆ, ಸ್ವೆಲ್ಲಿಂಗು, ನೋಡೋದಕ್ಕಾಗೋದಿಲ್ಲ ಅಂತ ನಾವ್ ಅನ್ಕೋತೀವಿ. ಬಟ್ ಅದು ನಮ್ಮ ಗಂಟ್ಲಿನ ಒಳಭಾಗದಲ್ಲಿ ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನ ಕೊಡುತ್ತೆ, ಕಿರಿಕಿರಿಯನ್ನ ಅನುಭವಿಸ್ಬೇಕಾಗುತ್ತೆ. ಅದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಮೊದಲಿಗೆ ಈ ಥೈರಾಯ್ಡ್ ಯಾಕೆ ಬರುತ್ತೆ, ಇದರ ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ನೋಡಿ, ಥೈರಾಯ್ಡ್ ಅಂದರೆ ನಮ್ಮೊಂದು ದೇಹದ ಒಂದು ಪ್ರಮುಖ ಅಂಗ. ನೋಡಿ, ನಮ್ಮ ದೇಹದಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡಲಿಕ್ಕೆ, ಇಮೋಷನ್ಸ್ ಎಲ್ಲ ಮೇಂಟೈನ್ ಮಾಡಲಿಕ್ಕೆ, ಸೊ ಈ ಥೈರಾಯ್ಡ್ ಅನ್ನೋದು ತುಂಬ ಅವಶ್ಯಕವಾದ ಒಂದು ಅಂಗವಾಗಿದೆ. ನೋಡಿ, ಈ ಥೈರಾಯ್ಡು ಇವಾಗ ಜನರಲ್ಲಿ ಹೇಳಬೇಕಾದ್ರೆ ತುಂಬ ಜನರಿಗೆ ಕಾಡ್ತಾ ಇದೆ. ವಿದೌಟ್ ಸಿಂಪ್ಟಮ್ ಇರ್ಬೋದು, ಅಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತಾರೆ. ಯಾಕಂದರೆ ಒಂದು 2 ಡಿಕೇಡ್ಸಿಂದ ಈ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ ಜನರಿಗೆ. ಯಾಕಂತ ಹೇಳಿದರೆ ನೋಡಿ, ಥೈರಾಯ್ಡು ಇಸ್ ನಾಟ್ ಓನ್ಲಿ ಡಿಪೆಂಡ್ ಆನ್ ಅವರ್ ಇಮೋಷನ್ಸ್ ಅಂತ ಹೇಳ್ಬೋದು. ನಾವು ಫುಡ್ ತಿನ್ನೋದು, ನಮ್ಮ ಊಟೋಪಚಾರ, ನಮ್ಮ ನಡವಳಿಕೆ, ಇದೆಲ್ಲದಕ್ಕೂ ಅನುಗುಣ ಆಗ್ತದೆ ಯಾವುದು ಥೈರಾಯ್ಡ್. ಸೊ ಈ ಥೈರಾಯ್ಡ್ ಅನ್ನೋ ಒಂದು ಭಾಗ ಏನಿದೆ ನಮ್ಮ ಗಂಟ್ಲಿನ ಒಂದು ಹೈಪೋಥಲಾಮಸ್ ಅಂತ ಹೇಳ್ತೇವೆ, ಅದ್ರ ಕೆಳಗಿರ್ತದೆ. ಸೊ ಅದಕ್ಕೆ ಹೇಳ್ತಾರೆ ಆ್ಯಡಮ್ಸ್ ಆ್ಯಪಲ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಸಿಚುವೇಟೆಡ್ ಇದೆ ಇದು. ಸೊ ಇದರಲ್ಲಿ 2 ಥರ ಸಹ ಲೋಬ್ಸ್ ಇದೆ, ರೈಟ್ ಮತ್ತು ಲೆಫ್ಟ್ ಲೋಬ್ ಅಂತ. ಸೊ ಈ ಥೈರಾಯ್ಡು ಸ್ವಲ್ಪ ಕೋಲ್ಡ್ ಆದರೆ ಬಾಡಿಯಲ್ಲಿ ಏನಾದರೂ ಸ್ವಲ್ಪ ಹವಾಮಾನ ವೈಪರೀತ್ಯ ಆಯಿತು, ಸೊ ಆವಾಗ ತಕ್ಷಣ ಒಬ್ಬರಿಗೆ ಗಂಟ್ಲು ನೋವು ಅಂತ ಹೇಳ್ತಾರೆ. ಹಾಂ, ಈ ಗಂಟ್ಲು ನೋವು ಪದೇ 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 ಬಂದರೆ ಸೊ ಈ ಒಂದು ನೆಕ್ಕಿನ ಪಾರ್ಟು ಸೆನ್ಸಿಟಿವ್ ಆಗಿಬಿಡ್ತದೆ, ಸೂಕ್ಷ್ಮ ಆಗಿಬಿಡುತ್ತದೆ. ಸೊ ಸೂಕ್ಷ್ಮ ಆದರೆ ಆಟೋಮೆಟಿಕ್ಲಿ ಅಲ್ಲಿ, ಯಾಕಂದರೆ ಥೈರಾಯ್ಡ್ ಅಂದರೆ ಒಂದು ಗ್ಲ್ಯಾಂಡು, ಒಂದು ಗ್ರಂಥಿ ಕನ್ನಡದಲ್ಲಿ ಹೇಳಬೇಕಾದ್ರೆ. ಸೊ ಈ ಗ್ರಂಥಿ ತುಂಬ ಸೆನ್ಸಿಟಿವ್ ಆಗಿಬಿಡ್ತಮ್ಮ. ಸೊ ಕಂಟಿನ್ಯೂಸ್ ಆಗಿ ಅದು ಎಫೆಕ್ಟ್ ಆಗ್ತಾ ಇದೆ, ರಿಕರೆನ್ಸಿ ಎಫೆಕ್ಟ್ ಆಗ್ತಾ ಇದೆ, ಗಂಟ್ಲು ನೋವೆಲ್ಲ ಬರ್ತಾ ಇದೆ ಅನ್ನುವಾಗ ಅವ್ರದ್ರಲ್ಲಿ ಥೈರಾಯ್ಡೈಟಿಸ್ ಆಗ್ಬೋದು. ಥೈರಾಯ್ಡೈಟಿಸ್ ಅಂತ ಹೇಳಿದರೆ ಥೈರಾಯ್ಡಿನ ಸೋಂಕು, ಐಟಿಸ್ ಅಂದರೆ ಇನ್ಫೆಕ್ಷನ್, ಸೋಂಕು ಅಂತ ಹೇಳ್ತಾರೆ. ಹಾಂ, ಸೊ ಈ ಒಂದು ಸೋಂಕು ಕಂಟಿನ್ಯೂಸ್ ಆದರೆ, ರಿಕರೆಂಟ್ ಆದರೆ, ಪದೇ ಪದೇ ಅವರಿಗೆ ಎಫೆಕ್ಟ್ ಆಗ್ತಾಯಿದ್ರೆ ಸೊ ಆ ಥೈರಾಯ್ಡ್ ಭಾಗದಲ್ಲಿ ಡಿಸ್ಫಂಕ್ಷನ್ ಉಂಟಾಗ್ತದೆ. ಯಾಕಂತ ಹೇಳಿದರೆ ನೋಡಿ, ತುಂಬ ಥರದ ಈಗ ಡಿಸೀಸಸ್ ಹೇಳಬೇಕಾದ್ರೆ ತುಂಬ ಥರ ಡಿಸೀಸಸ್ ಇದೆ. ಸೊ ಡಿಸೀಸಸ್ಸಲ್ಲಿ ಮೇಯ್ನು ಥೈರಾಯ್ಡ್ ಏನಂತ ಹೇಳಿದರೆ ನಮ್ಮ ಇಡೀ ದೇಹದ ಒಂದು ಏನು ಹೇಳ್ತಾರೆ, ಒಂದು ಟೆಂಪರೇಚರ್ ಇರ್ಬೋದು, ನಮ್ಮ ಗ್ರೋತ್ ಇರ್ಬೋದು, ನಮ್ಮ ಇಮೋಷನ್ಸ್ ಇರ್ಬೋದು, ಇದೆಲ್ಲ ಆ್ಯಕ್ಚುಲಿ ಎಫೆಕ್ಟ್ ಆಗಿಬಿಡ್ತದೆ. ಸೊ ಹಾಗೆ ಈ ಒಂದು ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಇರ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.